ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ವಿಡಿಯೋದೊಳಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈಗ ನೀವು ತಮ್ಲೇನು ನೋಡಿರ್ಬೋದು, ಅದರಲ್ಲಿ 15,000 ಶಿಕ್ಷಕರ ನೇಮಕಾತಿ ಅಂತ ಇದೆ. ಸೊ 15,000 ಶಿಕ್ಷಕ ನೇಮಕಾತಿ ಯಾರಿಗೆಲ್ಲ ಇದೆ ಅಂತಕ್ಕಂಥದ್ದನ್ನು ನಾವೇನು ಮಾಡೋಣ ಅಂತಂದ್ರೆ ಈ ಒಂದು ವಿಡಿಯೋದೊಳಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ಒಂದೇ ವಿಡಿಯೋದಲ್ಲಿ ನಾನೇನು ಮಾಡ್ತಾ ಇರ್ತೀನಿ, ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ನಿಮ್ಮ ಡೌಟ್ಸ್ಗಳು ಏನೇ ಇದ್ರೂ ಕೂಡ ನಾನು ಇಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. C&R ರೂಲ್ಸ್ ಬಗ್ಗೆನೂ ಕೂಡ ನಾನೇನಿಲ್ಲಿ ಕ್ಲಿಯರ್ ಮಾಡ್ತಾ ಇರ್ತೀನಿ. ಕಂಪ್ಯೂಟರ್ ಟೀಚರ್ ಅದ್ರ ಬಗ್ಗೆನೂ ಕೂಡ ನಾನು ಇನ್ನೇನು ಮಾಡ್ತಾ ಇದ್ದೀನಿ, ಡೌಟನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. GPSTR ಕರೀತಾರೋ, PSTR ಕರೀತಾರೋ, HSTR ಕರೀತಾರೋ, HSTRಗೆ MA ಕಂಪಲ್ಸರಿ ಇದೆಯೇನೋ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮತ್ತು ಈಗ ಯಾರೆಲ್ಲ ಕಂಫರ್ಟೇಬಲ್ ಆಗಿ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಿ, ಈಗ ಬಿಡಬೇಕು ಬಿಡಬಾರ್ದು ಅಂತ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ರೆ ಅದನ್ನು ಕೂಡ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ನಿಮಗೆ ಒಂದು ಸಲಹೆಯನ್ನು ಕೊಡೋದಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಏನು ಮಾಡಿರಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ 100 ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ನೋಟಿಫಿಕೇಶನ್ ಆಗುತ್ತಲ್ಲ, ಶಿಕ್ಷಕರ ನೇಮಕಾತಿಯನ್ನು ಪರೀಕ್ಷೆಯನ್ನು ಪೂರ್ಣಗೊಳಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಡೀ ಪ್ರೊಸೆಸ್ ಅಲ್ಲ, ಪರೀಕ್ಷೆಯ ವಿಷಯ ಅಂದರೆ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಪರೀಕ್ಷೆ ನಡೆಸೋದಾಗಿರ್ಬೋದು, ಇದು ಎಷ್ಟು ದಿನದಲ್ಲಿ ಆಗುತ್ತೆ ಅಂತಂದ್ರೆ ಇದು 100 ದಿನಗಳಲ್ಲಿ ಏನಾಗುತ್ತೆ ಸ್ನೇಹಿತರೆ, ಇದನ್ನು ಬಗೆಹರಿಸ್ತಾರೆ. ಹಾಗಾದರೆ ಎಷ್ಟು ಹುದ್ದೆಗಳ ಖಾಲಿ ಇದೆ ಅಂತಂದ್ರೆ, ಈ ಶಿಕ್ಷಕರ ನೇಮಕಾತಿಗೆ 80,000 ಹುದ್ದೆಗಳ ಖಾಲಿ ಇದೆ. ಆದರೆ ಸರ್ಕಾರ ಈಗ ಎಷ್ಟು ಹುದ್ದೆಗಳನ್ನು ತೆಗೆದುಕೊಳ್ಳಲು ಬಯಸ್ತಾ ಇದೆ ಅಂತಂದ್ರೆ 15,000 ಹುದ್ದೆಗಳನ್ನು ತೆಗೆದುಕೊಳ್ಳುತ್ತಾ ಇದೆ. ಸೊ 15,000ದಲ್ಲಿ HSTR ಎಷ್ಟಿದೆ, ಅಥವಾ GPSTR ಎಷ್ಟಿದೆ, ಅಥವಾ ಕಂಪ್ಯೂಟರ್ ಟೀಚರ್ ಎಷ್ಟಿದೆ, ದೈಹಿಕ ಶಿಕ್ಷಕರು ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾವೇನು ಮಾಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಹೈಸ್ಕೂಲ್ ಟೀಚರ್ ಅಂತ ಬರುತ್ತೆ. ಹೈಸ್ಕೂಲ್ ಟೀಚರು HSTR ಅಂತ ಕರೀತಾರೆ. ನೋಡಿ, ಹೈಸ್ಕೂಲ್ ಟೀಚರಲ್ಲಿ ನಾವು ಇಲ್ಲಿವರೆಗೂ ನೋಡಿದ ಪ್ರಕಾರ ಸುಮಾರು ವರ್ಷಗಳಾಗೋಯ್ತು, ಇನ್ನೂ ಏನು ಮಾಡಿದ್ರೆ ಕಾಲ್ ಫಾರ್ಮನ್ನು ಮಾಡಿಲ್ಲ. ಸೊ ಹೈಸ್ಕೂಲ್ ಟೀಚರ್ಗೆ 2 ಪತ್ರಿಕೆಗಳು ಇರ್ತವೆ ಸ್ನೇಹಿತರೆ. ಒಂದು GK ಪತ್ರಿಕೆ ಇರುತ್ತೆ, ಇನ್ನೊಂದು ನೀವು ತೆಗೆದುಕೊಂಡಿರ್ತಕ್ಕಂಥ ಪೆಸಿಫಿಕ್ ಪತ್ರಿಕೆ ಇರುತ್ತೆ. ಅಂದರೆ ಯಾರು ಕನ್ನಡ ತೆಗೆದುಕೊಂಡಿದ್ರಿ ಕನ್ನಡಕ್ಕೆ ಒಂದು ಪತ್ರಿಕೆ ಇರುತ್ತೆ, ಅದೇ ರೀತಿಯಾಗಿ ಇಂಗ್ಲೀಷ್ ತೊಗೊಂಡಿದ್ರಿ ಇಂಗ್ಲೀಷ್ ಒಂದು ಇರುತ್ತೆ. ಸೊ ಕನ್ನಡ ಒಂದು, ಇಂಗ್ಲೀಷ್ ಒಂದಿರುತ್ತೆ. ಸೊ GK ಒಂದಿರುತ್ತೆ, ಕನ್ನಡ ಒಂದಿರುತ್ತೆ, GK ಒಂದಿರುತ್ತೆ, ಇಂಗ್ಲೀಷ್ ಇರುತ್ತೆ, GK ಇರುತ್ತೆ, ಸಮಾಜ ವಿಜ್ಞಾನ ಇರುತ್ತೆ. ಸೊ ಈ ಥರ ಇರುತ್ತೆ. ಸರ್ ನಮ್ಮ ಎರಡೆರಡು ಆಪ್ಷನ್ಸ್ ಇದೆ ಡಿಗ್ರಿಯಲ್ಲಿ ಅಂತಂದ್ರೆ ನಿಮ್ಗೆ 2 ಪತ್ರಿಕೆಗಳನ್ನು ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. GK ಒಂದೇ ಇರುತ್ತೆ, ನೀವು ಆಪ್ಷನಲ್ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಬರಿಬೋದು, ಸೈನ್ಸ್ ಇದ್ದರೆ ಸೋಷಿಯಲ್ ಸೈನ್ಸು ಬರಿಬೋದು. ನಿಮ್ದು ಆಪ್ಷನಲ್ ಕನ್ನಡ ಇತ್ತು ಅಂತಂದ್ರೆ ಕನ್ನಡ ಮತ್ತು ಸೋಷಿಯಲ್ ಸೈನ್ಸ್ ಬರಿಬೋದು. ಸೊ ಈ ರೀತಿಯಾಗಿ ಹಿಂದಿ ಇತ್ತು ಅಂದರೆ ಹಿಂದಿ ಮತ್ತು ಸೋಷಿಯಲ್ ಸೈನ್ಸ್ ಬರಿಬೋದು. ಅದೇ ರೀತಿ PCMB ಅವ್ರಿಗೂ ಕೂಡ 2 ಆಪ್ಷನ್ಸ್ ಇರ್ತದೆ. ಹೌದಾ? ಇದು ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ. ಸೊ ಹೈಸ್ಕೂಲ್ ಟೀಚರ್ ಎಷ್ಟು ಕರಿತಾ ಇದ್ದಾರೆ ಅಂತಂದರೆ, ಈ 15,000 ನೇಮಕಗಳಲ್ಲಿ ಹೈಸ್ಕೂಲ್ ಟೀಚರ್ ಎಷ್ಟು ಕರಿತಾ ಇದ್ದಾರೆ ಅಂತ ಇನ್ನೂ ಏನು ಮಾಡಿಲ್ಲ ರೀ, ಡಿಕ್ಲೇರ್ ಆಗಿ ಬಂದಿಲ್ಲ. ಅದು ನೋಟಿಫಿಕೇಶನ್ ಆದಾಗಲೇ ನಮಗೆ ಗೊತ್ತಾಗುತ್ತೆ. ಇನ್ನು ಕಂಪ್ಯೂಟರ್ ಟೀಚರ್ ಅಂತ ತೆಗೆದುಕೊಳ್ತಾ ಇದ್ದಾರೆ. ಕಂಪ್ಯೂಟರ್ ಟೀಚರ್ ಆಗ್ಬೇಕಾದ್ರೆ ಏನೆಲ್ಲ ಆಗಿರಬೇಕು ಅಂತಂದ್ರೆ, BC ಆಗಿರಬೇಕು ಸ್ನೇಹಿತರೆ, ಅಥವಾ BSc ಆಗಿರಬೇಕು, ಅಥವಾ BE ಕಂಪ್ಲೀಟ್ ಆಗಿರಬೇಕು. ಅದಾದ ನಂತರ ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೀವು ಹಾಕ್ತಾ ಇದ್ರಿ ಅಂದರೆ, ಕಂಪ್ಯೂಟರ್ ಟೀಚರ್ ಆಗಿದ್ದರೆ ನಿಮ್ಮದು ಕಂಪಲ್ಸರಿ D.Ed ಆಗಿರಬೇಕು. ನೀವು ಹೈಸ್ಕೂಲ್ ಶಿಕ್ಷಕರಿಗೆ ಆಗ್ತಾ ಇದ್ರಿ ಅಂತಂದ್ರೆ, ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಅಂದರೆ ಕಂಪಲ್ಸರಿಯಾಗಿ B.Edನ್ನು ನೀವು ಮಾಡಿರಬೇಕು. ಇದರ ಜೊತೆಗೆ ಕಂಪ್ಯೂಟರ್ ಸೈನ್ಸನ್ನು ನೀವು ಓದಿರಬೇಕಾಗ್ತದೆ. ಎಲ್ಲಿ ಓದಬೇಕು ಸರ್ ಕಂಪ್ಯೂಟರ್ ಸೈನ್ಸ್ ಅಂತಂದ್ರೆ, ನೀವು BCAಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ತೆಗೆದುಕೊಳ್ಬೋದು, BScಯಲ್ಲಿ ಕೂಡ ನೀವು ಕಂಪ್ಯೂಟರ್ ಸೈನ್ಸನ್ನು ತೆಗೆದುಕೊಂಡಿರ್ಬೋದು, ಅಥವಾ BEಯಲ್ಲಿ ಕೂಡ ನೀವು ಕಂಪ್ಯೂಟರ್ ಸೈನ್ಸನ್ನು ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದವರಿಗೆ ಮಾತ್ರ ಇದು ಮಾಡುತ್ತೆ. ಅಂದರೆ ಕಂಪ್ಯೂಟರ್ ಟೀಚರ್ ಆಗಿ ಆಯ್ಕೆ ಮಾಡ್ಕೋತಾರೆ. ಎಷ್ಟು ಈ ಸದ್ಯ ಈಗ 15,000ದಲ್ಲಿ ಕಂಪ್ಯೂಟರ್ ಟೀಚರ್ ಎಷ್ಟು ತಗೋತಾ ಇದ್ದಾರೆ ಅಂತಂದರೆ 2,500 ಹುದ್ದೆಗಳನ್ನು ಏನು ಮಾಡ್ತಾ ಇದ್ದಾರೆ ಸ್ನೇಹಿತರೆ, ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿ 6,000 ಹೈಸ್ಕೂಲ್ ಟೀಚರು ಮತ್ತು 6,500 ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು PSTR GPSTR ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಕ್ಲಿಯರ್ ಇಲ್ಲ. ಸೊ ಹಾಗಾಗಿ ನಾನು ಅದನ್ನು ಮಾಹಿತಿಯನ್ನು ನಾನು ಕೊಡ್ತಾ ಇಲ್ಲ. ಸೊ ದೈಹಿಕ ಶಿಕ್ಷಕರನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಸ್ನೇಹಿತರೆ. ದೈಹಿಕ ಶಿಕ್ಷಕರಿಗೆ ಕೂಡ ಭಾಳ ದಿನದಿಂದ ಇತ್ತು, ಹಾಗಾಗಿ ಅವರುಗಳನ್ನು ತೆಗೆದುಕೊಳ್ತಾರೆ. ಇನ್ನು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ MA ಕಂಪಲ್ಸರಿ ಬೇಕಾ ಅಂತ ಕೇಳಿದರೆ, ಇಲ್ಲ ಸ್ನೇಹಿತರೆ, ಹೈಸ್ಕೂಲ್ ಟೀಚರ್ ನೇಮಕಾತಿಗೆ MA ಕಂಪಲ್ಸರಿಯಾಗಿ ಇರುವುದಿಲ್ಲ. ನಿಮ್ಗೆ ಅಡಿಷನ್ ನಿಮ್ಗೆ ಬೇಕಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಇನ್ನು PSTR ಹುದ್ದೆಗಳು ಕರೀತಾರೋ ಅಥವಾ ಕರೆಯೋದಿಲ್ಲ ಅಂತ ಕೇಳಿದರೆ,
ಮೊದಲ ಮಾಹಿತಿ ಏನು ಬಂತು ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು 1 to 5 ಇದಾರಲ್ಲ ಅವ್ರಿಗೆ ಏನು ಮಾಡಿದ್ದಾರೆ GPSTR ಏನು ಮಾಡಿದ್ದಾರೆ ಪ್ರಮೋಷನ್ ಮಾಡಿದ್ದಾರೆ. ಹಾಗಾಗಿ ಪ್ರಾಥಮಿಕ PSTR ಅನ್ನ ಕರೀತಾರೆ ಅಂತ ಮಾಹಿತಿ ಇತ್ತು. ಹಾಗಾಗಿ PSTR ಮತ್ತು GPSTR ಸೇರಿಸಿ 6,000 ಅಂತ ಇದ್ದಾರೆ. ಅದು ಇನ್ನೂ ಕ್ಲಿಯರ್ ಇಲ್ಲ. ಸೊ GPSTR ಅಥವಾ PSTR ಕರೆದ್ರೆ ಅದರ ಸಿಲೆಬಸ್ ಏನಿರುತ್ತೆ ಅಂತಂದ್ರೆ ಸ್ನೇಹಿತರೆ ಅದರಲ್ಲಿ 3 ಪತ್ರಿಕೆಗಳಿರ್ತವೆ. ಒಂದು ಪತ್ರಿಕೆ ಏನಿರುತ್ತೆ GK ಅಂತ ಇರುತ್ತೆ, ಇನ್ನೊಂದು ಪತ್ರಿಕೆ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ, ಮೂರನೇ ಪತ್ರಿಕೆ ಏನಿರುತ್ತೆ ಅಂದ್ರೆ ಕಡ್ಡಾಯ ಕನ್ನಡ ಇದ್ದೇ ಇರುತ್ತೆ. ಸೊ ಕಡ್ಡಾಯ ಕನ್ನಡದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಕಡ್ಡಾಯವಾಗಿ 50% ಮಾರ್ಕ್ಸನ್ನು ಅಲ್ಲಿನೇ ತೆಗಿಬೇಕಾಗುತ್ತೆ. ಇದು ಎಲ್ಲವನ್ನ ಸೇರಿಸಿ ನಿಮ್ಗೇನು ಮಾಡ್ತಾರೆ ಅಂತಂದ್ರೆ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಹಾಗಾದರೆ ಈಗ ನಿಮ್ಮ ಪ್ರಶ್ನೆ ಇರ್ಬೋದು, ಇಲ್ಲಿ C&R ರೂಲ್ ಏನಿರುತ್ತೆ ಸರ್ ಅಂತಂದ್ರೆ ಅಲ್ಲಿ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗ್ಬೇಕಂತಂದ್ರೆ CETಯಲ್ಲಿ 70%, TET 20%, ಡಿಗ್ರಿ 8%, BEd ಅಥವಾ DED ಅನ್ನು 2% ಹಿಡಿತಾ ಇದ್ದಾರೆ. ಹೈಸ್ಕೂಲ್ ಟೀಚರ್ಗೆ TET ಕಡ್ಡಾಯ ಇದೆಯಾ ಸರ್ ಅಂತ ಕೇಳಿದ್ರೆ ದಯವಿಟ್ಟು ಸ್ನೇಹಿತರೆ ಒಂದು ಹೇಳ್ತಾ ಇದ್ದೀನಿ, ಇದು ಕೋರ್ಟಲ್ಲಿ ಕೂಡ ಡಿಕ್ಲೇರ್ ಆಗಿರುವಂಥದ್ದು. ಹೈಸ್ಕೂಲ್ ಟೀಚರ್ಗೆ TET ಇರುವುದಿಲ್ಲ. ನೀವು TET ಪಾಸ್ ಆಗಬೇಕಾಗಿರೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ ಹೈಯರ್ ಪ್ರೈಮರಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು 1 to 5 ಮತ್ತು 6 to 8 ಟೀಚರ್ ಆಗಬೇಕು ಅಂತಂದ್ರೆ ನಿಮಗೆ ಕಂಪಲ್ಸರಿ TET ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಹೌದ್ರಿ. ಇನ್ನು C&R ರೂಲ್ ಅಂತ ಹೇಳಿದೆ. C&R ರೂಲಲ್ಲಿ 70% CET ಇರ್ತದೆ, TET ಇರ್ತದೆ, ಆಮೇಲೆ ಡಿಗ್ರಿ ಇರ್ತದೆ, BEd ಇರ್ತದೆ. ಇದನ್ನ ಏನು ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ GPSTRಗೆ. ಮೊನ್ನೆ C&R ರೂಲ್ ಅಂದರೆ 4 ತಿಂಗಳ ಹಿಂದೆ ಏನು ಮಾಡಿದ್ರು C&R ರೂಲನ್ನು ಬಿಟ್ಟಿದ್ರು. ಸೊ ಹಾಗಾಗಿ ಇನ್ನು ಒಂದು ವಾರದಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಈ ನೋಟಿಫಿಕೇಶನ್ ಹೊರಬೀಳುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಟೀಚರು ಆಗಲೇಬೇಕು ಅಂತ ಅವರು ಪಣ ತೊಟ್ಟಿದ್ರಿ, ನೀವು ಕಂಪಲ್ಸರಿಯಾಗಿ ಏನು ಮಾಡಬೇಕಾಗುತ್ತೆ, ಸೀರಿಯಸ್ ಆಗಿ ಇದನ್ನು ಓದ್ಕೋಬೇಕಾಗ್ತದೆ. ಸೊ ಓದಬೇಕಾತಂದ್ರೆ ನೋಡಿ, ನೀವು ಇನ್ನೂ ಕಾಲ್ಫಾರ್ಮ್ ಆಗಿಲ್ಲ, ನಮ್ಮ ಸಬ್ಜೆಕ್ಟ್ ಗೊಂದಲ ಇದೆ ಅದು ಇದೆ ಅಂತಂದ್ರೆ ನೀವು ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು GK ಅನ್ನು ಓದ್ಕೋಬೋದು. ಮತ್ತು ಅದರ ಜೊತೆಗೆ ಸೈಕಾಲಜಿ ಅಂತಕ್ಕಂಥ ಮನೋವಿಜ್ಞಾನ ಅಂತಕ್ಕಂಥ ಪಠ್ಯಪುಸ್ತಕನ ನೀವು ಕಂಪಲ್ಸರಿಯಾಗಿ ಓದಲೇಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲಿ ಕಂಪಲ್ಸರಿಯಾಗಿ ಮಾರ್ಕ್ಸ್ಗಳು ಬರ್ತವೆ. ನೀವು ಹೈಸ್ಕೂಲ್ ಟೀಚರ್ ಆಗಬೇಕು ಅಂದರೆ ಕಂಪಲ್ಸರಿ ಅಲ್ಲಿ GK ಪತ್ರಿಕೆಯಲ್ಲಿ ಅರ್ಧ ಪ್ರಶ್ನೆಗಳು ಕಂಪಲ್ಸರಿ 150 ಅಂದ್ರೆ ಕಮ್ಮಿ ಆಯ್ತಂದ್ರೆ 50ರಿಂದ 60 ಪ್ರಶ್ನೆಗಳು ಸೈಕಾಲಜಿ ಪ್ರಶ್ನೆಗಳೇ ಇರ್ತಾವೆ. ಹೌದ್ರಿ. ಸೊ GPSTRಗೆ ಬಂದ್ರೂ ಅಲ್ಲಿ ಕೂಡ ನಿಮಗೆ ಸೈಕಾಲಜಿ ಇದ್ದೇ ಇರ್ತದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬಂದರೆ ಅಲ್ಲಿ ಕೂಡ ಸೈಕಾಲಜಿ ಇರ್ತದೆ. ಸೊ ಹಾಗಾಗಿ ಟೀಚರ್ ಆಗೋರು ಫಸ್ಟ್ ಏನು ಮಾಡಬೇಕು ಅಂದರೆ ಸೈಕಾಲಜಿ ಪತ್ರಿಕೆಯನ್ನು 2-3 ಸರಿ ಅಥವಾ 2 ಬುಕ್ಕನ್ನು 2-3 ಸರಿ ಓದ್ಕೊಂಡಿರಬೇಕು. ಅದಾದ ನಂತರ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ಗೆ ಹೆಚ್ಚಿಗೆ ಒತ್ತನ್ನು ಕೊಡ್ರಿ. GK ಪತ್ರಿಕೆಯಲ್ಲಿ ಬರ್ತಕ್ಕಂಥ ಮೆಂಟಾಲಿಟಿ ಕಡೆನೂ ಕೂಡ ನೀವು ಏನು ಮಾಡಬೇಕಾಗುತ್ತೆ, ಗಮನ ಹರಿಸ್ಬೇಕಾಗುತ್ತೆ ಹೈಸ್ಕೂಲ್ ಟೀಚರ್ ಆಗ್ತಾ ಇದ್ರಿ ಅಂತಂದ್ರೆ. ಸೊ ಇಷ್ಟೆಲ್ಲ ಮಾಹಿತಿ ನಿಮಗೆ ಕೊಟ್ಟಾಯಿತು ಸ್ನೇಹಿತರೆ. ಇದರ ಹೊರತಾಗಿ ಯಾರಿಗಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟನ್ನು ಮಾಡಿರಿ. ಆ ಕಮೆಂಟ್ಗೆ ನಾನು ಖಂಡಿತವಾಗಿ ರಿಪ್ಲೈಯನ್ನು ಮಾಡ್ತಾ ಇರ್ತೀನಿ. ಮತ್ತು ನೋಡಿ, ಸಮಯದ ಅಭಾವದಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ದಯವಿಟ್ಟು ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಇನ್ಮೇಲೆ ಏನು ಮಾಡ್ತೇನೆ ಅಂತ ಕಂಟಿನ್ಯೂ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದು ನಿನ್ನೆ ಪ್ರಿಂಟ್ ಮೀಡಿಯಾ ಆಗಿರಲಿ ಮತ್ತು ಈ TV ಬಂದಿರುವಂಥದ್ದು ತಾವು ಉದ್ಯೋಗ ಅವಕಾಶಗಳಿಗೆ ಸುವರ್ಣ ಅವಕಾಶ ಅಂಥೇಳಿ TV9 ಬರ್ತಾಯಿತ್ತು ಸ್ನೇಹಿತರೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ನೀವು ಕಂಫರ್ಟಬಲ್ ಆಗಿ ಈಗ ಎಲ್ಲೋ ಕೆಲಸ ಮಾಡ್ತಿರ್ತೀರಿ, ಒಂದೇ ಒಂದು ಸಾರಿ ವಿಚಾರ ಮಾಡಿ ನಿಮ್ಮ ಗೌರ್ಮೆಂಟ್ ಜಾಬ್ ಆಯಿತು ಅಂದರೆ ನಿಮ್ಮ ಬದುಕು ಹೇಗಿರುತ್ತೆ ಅಂತ. ಆ ವಿಚಾರವನ್ನು ನೀವು ಮಾಡಿ ನೀವು ಜಾಬ್ ಬಿಡಬೇಕಾ ಇಲ್ಲ ಕಂಟಿನ್ಯೂ ಮಾಡ್ಕೊಂಡು ಓದಬೇಕಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ನೋಡಿ, ಈ ನೋಟಿಫಿಕೇಶನ್ ಆದ ನಂತರ ನೋಡಿ ಸುಮಾರು ವರ್ಷಗಳ ನಂತರ ಹೈಸ್ಕೂಲ್ ಟೀಚರ್ ಕರಿತಾ ಇದ್ದಾರೆ. ಸೊ ಹಾಗಾಗಿ ಅದರ ಬಗ್ಗೆನೂ ಕೂಡ ನಿಮ್ಮ ಗಮನ ಹರಿಸ್ರಿ ಅಂತ ಭಾವಿಸ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಏನಾರ ಡೌಟ್ ಇದ್ದರೆ ಕೇಳ್ರಿ. ಹೌದ್ರಿ. ಇದ್ರ ಜೊತೆಗೆ PU ಕಾಲೇಜ್ ಲೆಕ್ಚರನ್ನು ಕೂಡ ಕರಿತಾ ಇದ್ದಾರೆ, ಡಿಗ್ರಿ ಕಾಲೇಜ್ ಕರಿತಾ ಇದ್ದಾರೆ, KSET ಕರಿತಾರೆ. ಓಕೆನಾ. ಸೊ ಹಾಗಾಗಿ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಕರೆದಿದ್ದಾರೆ. ದಯವಿಟ್ಟು ಯಾರ್ದೆಲ್ಲ ಏಜ್ ಇದೆ ದಯವಿಟ್ಟು ಹಾಕ್ಕೊಳ್ರಿ. ಯಾಕಂತಂದ್ರೆ 35 ಏಜ್ವರೆಗೂ ಏನು ಮಾಡಿದ್ದಾರೆ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈ ಅವಕಾಶ ನಿಮಗೆ ವಾಪಸ್ ಸಿಗೋದಿಲ್ಲ. ಸೊ ಹೈಟ್ ಇರೋರು ಮಾಡೋರು ಏನು ಮಾಡಿರಿ ಅಂತಂದ್ರೆ ಪೊಲೀಸ್ಗೂ ಕೂಡ ಅಪ್ಲೈ ಮಾಡಿರಿ, ಟೀಚರ್ಗೂ ಅಪ್ಲೈ ಮಾಡಿರಿ. ಇನ್ನೇನು ಕರೀತಾರೆ ದಯವಿಟ್ಟು ಅದರ ಕಡೆ ಹೆಚ್ಚಿನ ಗಮನ ಹರಿಸ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಏನು ಮಾಡಿರಿ, ಕಮೆಂಟನ್ನು ಮಾಡಿರಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.